ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಹಕ್ಕಿದೆಯಾ, ಇದ್ರೆ ಯಾವ ಸಂದರ್ಭದಲ್ಲಿ ಸಿಗುತ್ತೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮದುವೆಯಾದ ನಂತರ ಹೆಂಡತಿಯ ಹಕ್ಕು ಏನು ಅಂತ ನೋಡೋದಾದ್ರೆ, ಮದುವೆಯಾದ ಮೇಲೆ ಮಹಿಳೆ ತನ್ನ ಗಂಡನೊಂದಿಗೆ ಜೀವನವನ್ನ ಕಟ್ಕೊಳ್ತಾಳೆ. ಜವಾಬ್ದಾರಿ, ದುಡಿಮೆ, ಮನೆ, ಆಸ್ತಿ ಎಲ್ಲವನ್ನ ಹಂಚಿಕೊಂಡು ಬದುಕ್ತಾ ಇರ್ತಾರೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಆ ಮನೆಯಲ್ಲಿ ಅಥವಾ ಆಸ್ತಿಯಲ್ಲಿ ಹೆಂಡತಿಗೆ ಎಷ್ಟು ಹಕ್ಕಿದೆ ಎಂಬುದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಗಂಡನ ಹೆಸರಿನ ಆಸ್ತಿಯಲ್ಲಿ ಹೆಂಡತಿಗೆ ನೇರ ಹಕ್ಕು ಇದೆಯಾ ಅಂತ ನೋಡೋದಾದ್ರೆ, ಆಸ್ತಿ ಯಾರ ಹೆಸರಿನಲ್ಲಿ ನೋಂದಾಯಿತವಾಗಿರುತ್ತೋ ಅವರದ್ದೇ ಆಗಿರುತ್ತೆ. ಅಂದರೆ ಗಂಡನ ಹೆಸರಿನ ಆಸ್ತಿ ಅವನೇ ಸಂಪೂರ್ಣ ಹಕ್ಕುದಾರರಾಗಿರ್ತಾನೆ, ಅವನದ್ದೇ ಆಸ್ತಿ ಆಗಿರುತ್ತೆ. ಹೆಂಡತಿಗೆ ನೇರ ಮಾಲೀಕತ್ವ ಸಿಗೋದಿಲ್ಲ. ಆದರೆ ಇದರ ಅರ್ಥ ಅವಳಿಗೆ ಹಕ್ಕುಗಳೇ ಇಲ್ಲ ಅಂತ ಅಲ್ಲ. ಹೆಂಡತಿಗೆ ಒಂದಿಷ್ಟು ರಕ್ಷಣಾತ್ಮಕ ಕಾನೂನು ಹಕ್ಕುಗಳು ಸಿಗುತ್ತೆ. ಹೆಂಡತಿಗೆ ಜೀವನಾಂಶವನ್ನು ಪಡೆಯುವ ಹಕ್ಕು ಇರುತ್ತೆ. ಹೆಂಡತಿಯ ಮೂಲಭೂತ ಜೀವನಕ್ಕೆ ಬೇಕಾದಂತಹ ಆರ್ಥಿಕ ನೆರವನ್ನು ಗಂಡನಿಂದ ಪಡೆದುಕೊಳ್ಬಹುದು. ಇದು ಅವಳ ಕಾನೂನುಬದ್ಧ ಹಕ್ಕಾಗಿರುತ್ತೆ. ನ್ಯಾಯಾಲಯವು ಗಂಡನ ಆದಾಯ, ಹೆಂಡತಿಯ ಅವಶ್ಯಕತೆಗಳು ಹಾಗೂ ಜೀವನ ಮಟ್ಟವನ್ನು ಪರಿಗಣಿಸಿ ಮೊತ್ತವನ್ನು ನಿಗದಿಪಡಿಸುತ್ತೆ. ಈಗ ಇಬ್ಬರೂ ಕೂಡ ಗಂಡ ಹೆಂಡತಿ ಇಬ್ಬರೂ ಕೂಡ ಜಂಟಿಯಾಗಿ ಖರೀದಿಸಿರ್ತಾರೆ, ಜಂಟಿಯಾಗಿ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ದಂಪತಿಗಳು ಇಬ್ಬರೂ ಕೂಡ ಅಂದರೆ ಮನೆ ಖರೀದಿ ಮಾಡಿರ್ಬೋದು ಅಥವಾ ಜಮೀನನ್ನು ಖರೀದಿ ಮಾಡಿರ್ಬೋದು. ಹೆಂಡತಿಗೆ ಅದರಲ್ಲಿ ನೇರ ಪಾಲು ಸಿಗುತ್ತೆ. ಅಂದರೆ ಇಬ್ಬರೂ ಕೂಡ ಸಮಾನವಾದಂತಹ ಹಕ್ಕುದಾರರಾಗಿರ್ತಾರೆ. ಆ ಹಕ್ಕು ವಿಚ್ಛೇದನ ಆದ ತಕ್ಷಣ ಹೋಗುತ್ತೆ ಅಂತ ಇಲ್ಲ. ಅವಳ ಆಸ್ತಿ ಹಕ್ಕು ಏನಿರುತ್ತಲ್ಲ ಹಾಗೇ ಉಳಿದುಕೊಂಡಿರುತ್ತೆ. ಅವರಿಬ್ಬರಿಗೂ ಕೂಡ ವಿಚ್ಛೇದನ ಆದರೂ ಕೂಡ ಅವರು ಜಂಟಿಯಾಗಿ ಖರೀದಿಸಿದ ಆಸ್ತಿಯಲ್ಲಿ ಇಬ್ಬರೂ ಕೂಡ ಸಮಾನ ಹಕ್ಕುದಾರರಾಗಿರ್ತಾರೆ. ಇಬ್ಬರೂ ಕೂಡ ಅದನ್ನು ಯಾವಾಗ ಬೇಕಾದರೂ ಅವರವರ ಹಕ್ಕನ್ನು ತೆಗೆದುಕೊಳ್ಬಹುದು. ವಿಚ್ಛೇದನದ ನಂತರದ ಹಕ್ಕನ್ನು ನೋಡೋದಾದರೆ, ವಿಚ್ಛೇದನದ ನಂತರ ಗಂಡನ ಒಂದು ಸ್ವಯಾರ್ಜಿತ ಆಸ್ತಿಯಲ್ಲಿ ಹೆಂಡತಿಗೆ ಯಾವುದೇ ರೀತಿಯ ನೇರ ಹಕ್ಕು ಇರೋದಿಲ್ಲ. ಆದರೆ ಜೀವನ ನಿರ್ವಹಣೆಗೆ ಹಣದ ರೂಪದಲ್ಲಿ ಜೀವನಾಂಶವನ್ನು ಪಡೆದುಕೊಳ್ಬಹುದು. ಈಗ ಇಬ್ಬರ ಹೆಸರಿನಲ್ಲೂ ಆಸ್ತಿ ಖರೀದಿಯಾಗಿದ್ದರೆ, ಆವಾಗಲೇ ಹೇಳಿದಾಗೆ ಜಂಟಿಯಾಗಿ ಆಸ್ತಿಯನ್ನು ಖರೀದಿ ಮಾಡಿದರೆ ಅದನ್ನು ಸಮಾನವಾಗಿ ಹಂಚ್ಕೊಳ್ಳಾಗುತ್ತೆ, ಅಂದರೆ ಸಮಾನವಾಗಿ ಹಂಚ್ಕೊಳ್ಬಹುದು. ನೆಕ್ಸ್ಟು ಗಂಡನ ಕುಟುಂಬದ ಆಸ್ತಿಯಲ್ಲಿ ಹೆಂಡತಿಯ ಹಕ್ಕನ್ನು ನೋಡೋದಾದರೆ, ಹೆಂಡತಿಗೆ ಗಂಡನ ಮನೆಯಲ್ಲಿ ವಾಸಿಸಲು ಹಕ್ಕಿರುತ್ತೆ. ಅಂದರೆ ಗಂಡನ ಜೊತೆ ಅಂದರೆ ವಿಚ್ಛೇದನ ಆದಂತಹ ಸಂದರ್ಭದಲ್ಲಿ ಅಲ್ಲ, ವಿಚ್ಛೇದನ ಆಗೋದಕ್ಕಿಂತ ಮೊದಲೇ ಗಂಡನ ಮನೆಯಲ್ಲಿ ವಾಸಿಸುವಂತಹ ಸಂಪೂರ್ಣ ಹಕ್ಕು ಇರುತ್ತೆ. ಅವನ ಕುಟುಂಬದವರು ಅವಳನ್ನು ಮನೆಯಿಂದ ಹೊರ ಹಾಕೋದಕ್ಕೆ ಬರೋದಿಲ್ಲ, ಹೊರ ಹಾಕೋದಕ್ಕೆ ಕಾನೂನು ಅನುಮತಿಸೋದಿಲ್ಲ. ಅದೇ ವಿಚ್ಛೇದನ ಆದಮೇಲೆ ಇಬ್ಬರು ಕೂಡ ಸಪ್ರೇಟ್ ಆಗೇ ಆಗ್ತಾರೆ, ಜೀವನಾಂಶವನ್ನು ಪಡೆದುಕೊಂಡು ಅವಳು ಸಪ್ರೇಟ್ ಆಗಿರ್ತಾಳೆ. ಬಟ್ ಗಂಡನ ಜೊತೆಯಲ್ಲಿ ಇದ್ದಾಗ ವಿಚ್ಛೇದನಕ್ಕೂ ಮೊದಲು ಮನೆಯವರೆಲ್ಲ ಸೇರಿ ಅವನ ಹೆಂಡತಿಯನ್ನು ಹೊರಗೆ ಹಾಕುವಂತಹ ಒಂದು ಕೆಲಸವನ್ನು ಮಾಡಲಿಕ್ಕಿಲ್ಲ, ಹೊರ ಹಾಕಲಿಕ್ಕೆ ಕಾನೂನು ಅನುಮತಿಸೋದಿಲ್ಲ. ನೆಕ್ಸ್ಟು ಗಂಡನ ಮರಣದ ನಂತರ ಆಸ್ತಿ ಹಕ್ಕು ಹೇಗಿರುತ್ತೆ ಅಂತ ನೋಡೋದಾದರೆ, ನಾವು ವಿಧವೆಯ ಹಕ್ಕು ಅಂತ ಹೇಳ್ತೀವಿ. ಆತನ ಸ್ವಯಾರ್ಜಿತ ಆಸ್ತಿಯಲ್ಲಿ ಅವಳಿಗೆ ಸಂಪೂರ್ಣವಾದಂತಹ ಹಕ್ಕಿರುತ್ತೆ. ಆದರೆ ಮಕ್ಕಳೇನಾದರೂ ಇದ್ದಲ್ಲಿ ಮಕ್ಕಳು ಮತ್ತು ಹೆಂಡತಿಗೆ ಒಂದು ಸಮಾನ ಹಕ್ಕು ಹಂಚಿಕೆಯಾಗುತ್ತೆ. ಅವಳ ಗಂಡನಿಗೆ ಪಿತ್ರಾರ್ಜಿತವಾಗಿ ಅಥವಾ ಸ್ವಯಾರ್ಜಿತವಾಗಿ ಅವನ ಪಾಲಿಗೆ ಏನನ್ನು ಹಕ್ಕು ಇರುತ್ತೋ, ಪಿತ್ರಾರ್ಜಿತವಾಗಿ ಬಂದಂತಹ ಒಂದು ಆಸ್ತಿಯಾಗಿದ್ದರೆ ಅವನ ಪಾಲಿಗೆ ಬಂದಂತಹ ಆಸ್ತಿಯಲ್ಲಿ ಅವಳು ಕೂಡ ಒಂದು ಸಮಾನ ಹಕ್ಕನ್ನು ಪಡೆದುಕೊಳ್ತಾಳೆ. ಮಕ್ಕಳಿದ್ರೆ ಮಕ್ಕಳು ಕೂಡ ಸಮಾನ ಹಕ್ಕನ್ನು ಪಡೆದುಕೊಳ್ತಾಳೆ. ಹೆಂಡತಿ ವಿಚಾರಕ್ಕೆ ಬಂದರೆ ಹೆಂಡತಿಗೂ ಕೂಡ ಒಂದು ಸಮಾನ ಹಕ್ಕಿರುತ್ತೆ. ಗಂಡನ ಪಾಲಿನ ಆಸ್ತಿಯಲ್ಲಿ ಅವಳು ಹಕ್ಕುದಾರಳಾಗಿರ್ತಾಳೆ. ಅವನ ಸ್ವಯಾರ್ಜಿತ ಆಸ್ತಿಯಲ್ಲಂತೂ ಬಂದೇ ಬರುತ್ತೆ. ಅವನ ನಂತರದ ಒಂದು ವಾರಸುದಾರರು ಅಂದರೆ ಹೆಂಡತಿ ಆಗಿರ್ತಾಳೆ, ಹೆಂಡತಿಗೆ ಬಂದೇ ಬರುತ್ತೆ. ಮಕ್ಕಳಿದ್ದಲ್ಲಿ ಮಕ್ಕಳು ಮತ್ತು ಹೆಂಡತಿಗೆ ಹಂಚಿಕೆಯಾಗುತ್ತೆ. ಸಂಕ್ಷಿಪ್ತವಾಗಿ ಇದನ್ನು ನೋಡೋದಾದರೆ, ಗಂಡನ ಹೆಸರಿನ ಆಸ್ತಿಯಲ್ಲಿ ಅಂದರೆ ಗಂಡ ಬದುಕಿದ್ದಾಗ ಗಂಡನ ಹೆಸರಿನಲ್ಲಿರುವಂತಹ ಒಂದು ಸ್ವಯಾರ್ಜಿತ ಆಸ್ತಿಯಲ್ಲಿ ಹೆಂಡತಿಗೆ ನೇರವಾದಂತಹ ಹಕ್ಕಿರೋದಿಲ್ಲ, ಆದರೆ ಜೀವನಾಂಶ ಪಡೆಯುವಂತಹ ಹಕ್ಕಿರುತ್ತೆ. ಇಬ್ಬರೂ ಕೂಡ ಜಂಟಿಯಾಗಿ ಖರೀದಿಸಿದ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಸಿಗುತ್ತೆ. ಇಬ್ಬರೂ ಕೂಡ ಈಕ್ವಲ್ ಶೇರನ್ನು ತಗೊಳ್ಬೋದು. ಗಂಡನ ಮರಣದ ನಂತರ ಅವನ ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಅವನ ಪಾಲಿಗೆ ಬಂದಿರುವಂತಹ ಆಸ್ತಿಯಲ್ಲಿ ಹೆಂಡತಿಗೆ ಹಕ್ಕು ಬಂದೇ ಬರುತ್ತೆ. ವಿಚ್ಛೇದನವಾಗಿದ್ದರೆ ಮೇಂಟೆನೆನ್ಸನ್ನು ನೀವು ಪಡೆದುಕೊಳ್ಬೋದು, ಅಂದರೆ ಹೆಂಡತಿ ಆದವಳು ಮೇಂಟೆನೆನ್ಸನ್ನು ಪಡೆದುಕೊಳ್ಬೋದು.
ಆಸ್ತಿ ಅಂತಂದರೆ ಇದೊಂದು ಕೇವಲ ಹಣ ಅಂತಲ್ಲ, ಅದು ಮಹಿಳೆಯ ಒಂದು ಭದ್ರತೆ ಆಗಿರುತ್ತೆ. ಹೆಂಡತಿಯ ಒಂದಿಷ್ಟು ಹಕ್ಕುಗಳು ಅಂತ ಇರುತ್ತೆ. ಆ ಹಕ್ಕುಗಳನ್ನು ತಿಳಿದುಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.